ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ. ಹೌದ್ರಿಯಪ್ಪ, ಹೌದು. ಇದೇ ಮಾತು ಯಾಕೆ ಹೇಳ್ತಾರೆ ಸರ? ಗೌಡ್ರಿ ಎದ್ದು ನಿಂತಾರ. ಕಣ್ಣಿಗೆ ಕಾಣುವುದಲ್ಲ, ಬಂಗಾರಲ್ಲ. ಒರಿಗೆ ಹಚ್ಚಿ ನೋಡಂದ ಕುಮಾರ ಕಕ್ಕಯ್ಯ, ಒರಿಗೆ ಹಚ್ಚಿ ನೋಡಂದ ಕುಮಾರ. ತಿಕ್ಕಿ ತಿಕ್ಕಿ ನೋಡೋಣ ಅಂತ ಹೇಳಿ ಗೌಡ್ರು ತಿಕ್ಕಿ ತಿಕ್ಕಿ. ಹೌದಲ್ಲ? ಎಷ್ಟೋ ಮಂದಿ ಶಾಸ್ತ್ರ ಓದಿರ್ತಾರ. ಹೌದ್ರಿಪ್ಪ. ಈ ಬ್ರಹ್ಮ ವೇದಿಕೆ ಮ್ಯಾಗ ಬಂದ ನಿಂತು ಶಾಸ್ತ್ರ ಹೇಳ್ತಾರ. ಹೌದಪ್ಪ. ಶಾಸ್ತ್ರ ಹೇಳಿ ಮನಿ ಒಳಗ್ ಹೋಗಿ ಬದನಿಕಾಯಿ ತಿನ್ನು ದಗದ ಮಾಡ್ತಾರ. ಹೌದಾ? ಶಾಣ್ಯಾರಲ್ಲಕ್ಕೆ ಬರ್ತದೆ ಇಲ್ಲ. ಅದಕ್ಕ ಅನ್ನದಾರ ಶಾಸ್ತ್ರ ಸಂತಿಗೋಟಿ ಪುರಾಣ ಪುಂಡ್ರಗೋಟಿ ಕಣ್ಣಿಲ್ ಕಂಡದ್ ಹೇಳೋ ಮಿಂಡ್ರಿ ಮಗಳಾತ. ಅದಕ್ಕ ಹೇಳಿದಾನೆ. ಚಪ್ಪಾಳೆ ಬರ್ಲಿ. ಇಂಥವ್ರಿದ್ರೆ ಬೆಳಗಾನ ಕೂತು ಮಂದಿಗೆ ನಿದ್ದಿನೇ ಬರುವುದಿಲ್ಲ. ಹೌದು. ಗೌಡ್ರು ಇಟ್ಟು ಚಂದ ಸದಾಶಿವ ಮುತ್ತನ ತತ್ವದ ಮಾತುಗಳು ಹೇಳ್ತಾರಂದ್ರ ಹೌದು. ನನಗನಸ್ತದ ಈಗ ಸದ್ದ ಎಲ್ಲಿ ಸದಾಶಿವ ಮುತ್ತನೆ ಪ್ರತ್ಯಕ್ಷ ಆಗಿ ಬಂದು ಮಾತಾಡ್ಲತ್ತನಂಗ ಅಷ್ಟ ಚಂದ ಗೌಡ್ರು ಹೇಳ್ಯಾರ. ಹೌದು, ಕಾರ್ಯಕ್ರಮ ಹಂಗೆ ನಡೆಸ್ಯಾರಿಪ್ಪ. ಇಲ್ಲಿ ಎಷ್ಟೋ ಮಂದಿ ನಾನಾದಂತ ಪುಸ್ತಕ ಪಠಣಗಳನ್ನ ಮಾಡಿ ಹೌದು ಮನೆಯ ಒಳಗ 2-3 ಕಪಾಟ ತಂದಿಟ್ಟು ಆ ಕಪಾಟ ತುಂಬಾ ಎಲ್ಲಾ ಪುಸ್ತಕ ಇಟ್ಟು ಅದಕ್ಕ ಪೂಜಾ ಮಾಡಿ ಅದರ ನಿಜ ತತ್ವ ಜನಕ್ಕೆ ಹೇಳಿಲ್ಲ ಅಂದ್ರ ನಮಗ ಪುರಾಣ ಪಂಡಿತರಂತಾರೆ. ಹೌದು, ಅಲ್ಲಾಕ ಬರಲ್ರಿಪ್ಪ. ಹಂಗೆಂಗದ ಅಲ್ಲಾಕ ಬರುದಿಲ್ಲ. ಹೌದು, ಕ್ಯಾವಿ ಹುಟ್ಟವರಿಗೆಲ್ಲ ಸಾಧುಗಳಲ್ಲಾಕ ಬರುದಿಲ್ಲ. ಅದು ಹೆಂಗ್ರಿಪ್ಪ? ಎಷ್ಟೋ ಮಂದಿ ಪ್ರಪಂಚವಜ್ಜಾಗಿ ಈಗೀಗ ಅಲಿಕಡಿ ಹೆಂಡ್ರು ಮಕ್ಕಳು ಪ್ರಪಂಚ ಮಾಡಿ ಸಂಸಾರವಲ್ಲಾಗನೆ ಪರಮಾರ್ಥದೊಳಗ್ ಕಾಲಿಡು ಸಲುವಾಗಿ ಕ್ಯಾವಿ ಹಾಕದವ್ರ ಅದಾರ. ಹೌದು, ಮತ್ತೆ ಹೆಂಡ್ರ ಮಕ್ಕಳು ಕೂಳ್ ಎಷ್ಟೋ ಮಂದಿ ಕ್ಯಾವಿ ಹಾಕೋದು ಹೊಂಟಾರ ರೋಡ ಹಿಡಿದು. ಅವ್ರಿಗೆ ಸಾಧು ಅಲ್ಲಾಕ ಬರುದಿಲ್ಲ. ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ಪರಮಾತ್ಮನ ಸೇವಾ ಯಾವ ಮಾಡ್ಯಾನ ಅವ ನಿಜವಾದ ಸಾಧು. ಹೌದ್ರಿಪ್ಪ. ಹೌದು ಹೌದು. ಈಗ ಭೂಮಿ ತೆಲಿ ಮ್ಯಾಗ ಮದಗಳ್ಳದವರಾಗಿ ಹೋದ್ರು ಎಲ್ಲರಿಗೂ ಗೊತ್ತದ ಅವ್ರಿಗೆ ನಿಜವಾದ ಸಾಧು ಅಲ್ಲ. ಹೌದ್ರಿಪ್ಪ. ಹೌದು. ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ ಅಂತ ಹೇಳ್ತಾರ. ಹೌದು. ಯಾಕಂದ್ರ ಯಾಕ್ರಿಪ್ಪ? ರೈಲ್ವೆ ಸ್ಟೇಷನ್ ಮಾಡ್ತಾರ ಕಡ್ಲಿಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡಿದ್ರ ಇದು ಶರೀರ ಎಂಬುವುದು ಗಂಡಗ ಮೀಸಲ, ಗಂಡನ ಹೊರತ ಮತ್ಯಾರಿಗಿಲ್ಲ ಅಂತೇಳಿ ತನ್ನ ಕೂಸಿನ ಪ್ರಾಣ ಹೋದರೂ ತನ್ನ ಶೀಲ ಬಿಡಲಿಲ್ಲ ಭತಿವರ್ತ ಕಡ್ಲಿಮಟ್ಟಿ ಕಾಶಿಬಾಯಿ. ಹೌದ್ರಿಪ್ಪ. ಹೌದು ಹೌದಲ್ಲ? ಹೊತ್ತು ಗಂಡನ ಸನ್ನತ್ತ ಪ್ರಪಂಚ ಮಾಡಿ ಸಾಕ್ಷಾತ್ ಮಲ್ಲೈಗೊಳಿಸ್ಕೊಂಡ್ಲು ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಅವರಿಗೆ ನಿಜವಾದ ಪತಿವ್ರತ ಹೆಣ್ಣು ಮಕ್ಕಳು ತಿಳಿಯಲ್ಲ. ಹೌದ್ರಿಪ್ಪ. ಹೌದು. ಹಂಗ ಇವತ್ತು ಸ್ಟೀಲ್ ಹೊಳಿತದ, ತಾಮ್ರ ಹೊಳಿತದ, ಬಂಗಾರ ಹೊಳಿತದ. ಹೌದು. ಹೊಳಿತಿರ್ತಕ್ಕಂಥದ್ದು ಎಲ್ಲ ಚೊಕ್ಕ ಬಂಗಾರ ಅಲ್ಲ, ಈ ದೈವನಂತ ವರಿಗಲ್ಲದಲ್ಲ. ಈ ವರಿಗಲ್ಲಿಗೆ ಹೆಚ್ಚು ತಿಕ್ಕಿ ನೋಡ್ದತ್ ಮುಂದೆ ಗೊತ್ತಾಗುತ್ತದ ಯಾವಾದು ಚೊಕ್ಕ ಬಂಗಾರದ, ಯಾವಾದು ಚೊಕ್ಕ ಬಂಗಾರ. ಹೌದ್ರಿಪ್ಪ. ಹೌದು ಹೌದು. ಒಂದು ಕರ್ಮ, ಇನ್ನೊಂದು ಪ್ರಾರಬ್ಧ. ಹೌದ್ರಿಪ್ಪ. ಹೌದು. ನಾ ಏನ್ ಹೇಳಿದ? ಏನ್ರಿಪ್ಪ? ಕರ್ಮ ಅಂದ್ರ ಕಾಯಕ ಕ್ರಿಯೆ. ಇದನ್ನೇ ಒಂದು ಕರ್ಮ. ನಾವು ಮಾಡೋ ಕಾಯಕ ಸುದ್ದಿದ್ರ ಭಗವಂತ ನಮ್ಮ ಸದಾ ಬೆನ್ನಿಂದ ಇರ್ತಾನ ಅಂತ ನಾ ಹೇಳಿದ. ಹೌದು ಹೌದು, ನೀವು ಹೇಳಿರಿಪ್ಪ. ಹೌದು. ಇವ್ರು ಹೇಳೋರು ಪ್ರಾರಬ್ಧದಿಂದ ಜಗತ್ತದೊಳಗೆ ಎಲ್ಲಾದ. ಹೌದ? ನೀ ಏನ್ ಮಾಡುದು ನಿಂದೆಲ್ಲ ಸುಳ್ಳದ. ಪ್ರಾರಬ್ಧದಿಂದ ಜಗತ್ತದೊಳಗೆ ಏನಾರಿ ಆಗಿತ್ತಂದ್ರೆ ಹೇಳು. ಹೌದು. ಮಾಡಂಗ ಮಾಡಿದ್ರ ಆಗಂಗಿ ಆಗುದ ಅಂತ ಹೇಳಿ ಪ್ರಾರಬ್ಧ ಪಾಯ ಹಚ್ಚದ್ರಿ. ಹೌದ್ರಿಪ್ಪ. ಹಚ್ಚಾರಿ ಸರ್. ಓ ಮಾರು ಮಾಡ್ತಾರ ಮಕ್ಕಳ ಮನ್ಸ ಎದ್ದು ಕುಡಿಲಕತ್ತನ್ರಿಪ್ಪ. ಇವತ್ತು ನಿಮ್ಮ ಬಳಿ ಒಳಗ ಇದರ ಒಬ್ಬ ಬಿಟೆಕ್ ಸಿವಿಲ್ ಇಂಜಿನಿಯರ್ ಹಂದ್ರ ನಿಮ್ಮ ಬಿಲ್ಡಿಂಗ್ ಪಾಯ ಮಜಬೂತ್ ಇತ್ತಂದ್ರ ಪ್ರಾರಬ್ಧ ನಿಂದಿರ್ತದ. ಅಂದ್ರೆ ಬಿಲ್ಡಿಂಗ್ ಆ ಪಾಯ ಬ್ರೇಕರ್ ಹಚ್ಚಿ ಹೊಡಿತದ. ಎಚ್ಚರ್ಲೆ ಹಾಡಿಕೆ. ಹೌದು. ಬಂದು ಕತ್ತಂಗ ಹತ್ತದ ಡಗ ಡಗ ಡಗ. ನಾ ಹೇಳ ನಿಮ್ಮಲ್ಲಿ ಸೂಕ್ಷ್ಮ ಅಹಂಕಾರ ಅನ್ನೋದು ಇತ್ತಂದ್ರ ಹೌದು 11ನೇ ರುದ್ರಾಗಿ ಹುಟ್ಟಿ ಬಂದು ಹನುಮಂತ ರಾವಣನ ಗರ್ವಹರಣ ಮಾಡ್ದ.
ಹಂಗ ನಾ ಬಹಳ ಶಾಣೆ ಅದೇನಂತ ನೀವೇನಾರಿ ಅಂದ್ರೆ ಮೊದಲು ಮುತ್ತ ಅನ್ನೋದು ಕೃಪಾದಿಂದ ಒಟ್ಟಿಗೆ ರಾಹುಲ್ ಮಾಸ್ತರ್ ನಿಮ್ಮ ಗರ್ವಹರಣ ಮಾಡ್ತಾನ ಅಂತ ಹೇಳಿ ನಾನು ನಿಮ್ಗೊಂದು ಮಾತಂದಿದ್ದೆ. ಹೌದು ಹೌದು ಅಂದಿರಿಪ್ಪ. ನೀವೇನಂದ್ರಿ ಮತ್ತೆ ನೀವೆಲ್ಲ ಹತ್ತಿದ್ದವ್ರೆ ಲಂಕಾ ಉಳಿಸ್ಕೋಬೇಕಾಗಿತ್ತು ಪ್ರಯತ್ನದಿಂದ. ಹೌದಾ ನಿಮ್ಮ ಪ್ರಾರಬ್ಧದಿಂದ ಲಂಕಾ ಸುಟ್ಟದತ್ತ ನೀವೊಂದು ಮಾತು ಹೇಳಿದ್ರಿ. ಹೌದು ಹೇಳ್ಯಾರಿಪ್ಪ ಸರ್. ಅದು ಕರ್ಮ ಕರ್ಮ ಅದು ಪ್ರಾರಬ್ಧದಿಂದ ಸುಟ್ಟಿಲ್ರಿ ಮಾಳೋ ಮಾಸ್ತರ್ ಅವ್ರ. ಮತ್ತೆ ಹೆಂಗ್ರಿಪ್ಪ? ಯಾವಾಗ ರಾವಣ ಸೀತಾಗ ಒಯ್ಬೇಕತ್ತ ಹನುಮಂತ ಲಂಕಾ ಪಟ್ಟಣದೊಳಗಿಟ್ಟಿದ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚದ ಯಾರು? ಯಾರಿಪ್ಪ? ರಾವಣ. ಹೌದು ರಾವಣ ಹಚ್ಚದ. ಅವಾಗ ಹನುಮಂತ ವಿಚಾರ ಮಾಡ್ತಾನ, ನಾವೇನಾರು ಹಿಂಗೆ ಮಾಡ್ಕೊತು ನನ್ನ ಪ್ರಾರಬ್ಧ ಕರ್ಮ ಅಂತೇಳಿ ಗಪ್ಪು ಕೂತಂದ್ರ ಅಧೋಗತಿ ಆಗ್ತದ. ಇವತ್ತ ರಾವಣನಲ್ಲಿ ಗರ್ವ ಬಂದಾದಂದ್ರ ಪ್ರಯತ್ನದಿಂದ ಇವನ ಲಂಕಾ ಸುಡ್ಬೇಕಂತೇಳಿ ಅದೇ ಬಾಲಿಯಲ್ಲಿ ಹಚ್ಚಿದ ಬೆಂಕಿ ತಗೊಂಡು ಸುತ್ತ ಲಂಕಾ ಸುತ್ತದತ್ತ ಮುಂದ ಪ್ರಯತ್ನದಿಂದ ರಾವಣನ ಲಂಕಾ ಸುಟ್ಟದ. ರಾವಣನ ಲಂಕಾ ಸುಟ್ಟ. ಹೌದಾ? ಹೌದು ಬರ್ಲಿ ಹುಲಿ. ಅದರಂತೆ ಈ ಭಯ ಒಳಗೆ ನೀನು ಪ್ರಾರಬ್ಧ ಪ್ರಾರಬ್ಧ ಅಂತ ಹೇಳಿ ಏನು ಬಡಬಡಿಸ್ಲತ್ತೀರಲ್ಲ, ಹೌದು ಇವತ್ತ ಪ್ರಯತ್ನದಿಂದ ನಿಮ್ಮ ಲಂಕಾ ಸುಡಾಮಟ್ಟಿಗೆ ರಾಹುಲ್ ಮಾಸ್ತರನ ಎಚ್ಚಲ್ಲಿ ಹಾಡಿಕೆಯಲ್ಲಿ ಹೌದಾ ಹುಲಿ ಹೇಳಿದ್ರಿ ನೀವು. ಪ್ರಾರಬ್ಧದಿಂದ ಒಂದು ದಂತ ಕತ್ತಿ ಹೇಳಿದ್ರಿ. ಹೌದು ಹೇಳ್ಯಾರಿಪ್ಪ. ಆ ಯಮರಾಜ ಮ್ಯಾಗಿಂದ ಬಿಟ್ಟು ತಳಗಿಂದ ಹೊಂಟತ. ಪ್ರಾರಬ್ಧ ಕರ್ಮ ಯಾರಿಗೆ ಬಿಟ್ಟಿಲ್ಲ. ಹೌದು ಚೀಟಿ ಬುಡಕ್ ಬರ್ಲಾತ್ರಿ. ಪ್ರಯತ್ನದಿಂದ ಜಗತ್ತದೊಳಗೆ ಏನಾಗ್ಯದ ಹೇಳ್ತೀನಿ ಕೇಳ್ರಿ. ಏನಾಗಿದ್ರಪ್ಪ ಬರ್ಲ? ಯಾವ ಬಿಜಾಪುರ ಜಿಲ್ಲೆಯ ಕರ್ನಾಟಕದಲ್ಲಿ ಆಲಿಮೇಲದೊಳಗೆ ಹುಟ್ಟಿ ಬಂದ್ರು ಯಾರು? ಯಾರಿಪ್ಪ? ತಾಯಿ ದೊಡ್ಡಮ್ಮ ತಂದೆ ಭೀಮಸೇನನ ಪುಣ್ಯ ಉದರದಿಂದ ರಾಮಲಿಂಗಾಗಿ ಹುಟ್ಟಿ ಬಂದ. ಹೌದು ರಾಮಲಿಂಗಾಗಿ ಹುಟ್ಟಿ ಬಂದರು. ಹುಟ್ಟಿ ಬಂದು ತಾಯಿ ತಂದೆ ಇಬ್ರು ಕೂಡಿ ಎಲ್ಲಿ ಹೋದ್ರು? ಎಲ್ಲಿಗಿರಿಪ್ಪ? ಸೊಲ್ಲಾಪುರ ಸಿದ್ದರಾಮನ ಜಾತ್ರೆಗೆ ಹೋಗಿರು ತಾಯಿ ತಂದೆ ಕೂಡಿ. ಹೌದು ಇಬ್ರು ತಾಯಿ ತಂದೆ ಕೂಡಿ. ತಾಯಿ ತಂದೆ ಹೋದಂತ ಸಮಯದೊಳಗೆ ಏನಾಯ್ತ್ರಿಪ್ಪ? ತಾಯಿ ವಿಚಾರ ಮಾಡ್ತಾಳ, ಸಿದ್ದರಾಮನ ದರ್ಶನ ಮಾಡುವುದಂದ್ರ ಪಂಚಾಮೃತ ಬಾಣದ ಎಡಿ ನಾ ತಗೊಂಡು ಹೋಗ್ಬೇಕಂತೇಳಿ ಹೌದು ಒಂದು ಅನ್ನದ ಎಡಿ ತಗೊಂಡು ಸೊಲ್ಲಾಪುರಕ್ಕೆ ಬಂದ್ರು ತಾಯಿ ಮಗ. ಸಿದ್ದರಾಮನ ದರ್ಶನ ಮಾಡೋಕ್ಕಿಂತ ಮೊದಲ ಈ ಒಂದು ಕೆರೆ ಒಳಗ ಕೈಕಾಲ ಮುಖ ತಕ್ಕೊಂಡು ಜರ್ತಕ್ಕ ನಾವು ದರ್ಶನ ತಗೊಂಡೇವಂದ. ಹೌದು ನಾವು ಬಂದಿದ್ದು ಪುಣ್ಯ ಪ್ರಾಪ್ತಿ ಆಗ್ತದ. ಅಲ್ಲಿ ಹೋಗಿ ಕೈಕಾಲ ಮುಖ ತಕ್ಕೋಬೇಕಂತ ಹೇಳಿ ಆ ಕೆರೆ ಒಂದು ಕಟ್ಟಿ ಮ್ಯಾಗ ಏನ್ ಮಾಡಿದ್ರು? ಹೌದು ಏನು ಮಾಡಿದ್ರಿಪ್ಪ? ತಂದಿರ್ತಕ್ಕಂತ ಬುತ್ತಿ ಎಡಿ ಇಟ್ರು. ಹೌದು ತಾಯಿ ಕಾಲ ಮರಿ ತಕ್ಕೊಳಕ್ ಹೋದಳು. ಸಣ್ಣ ಮಗ ರಾಮಲಿಂಗಗ ಮುಂದೆ ಕುಂಡ್ರಿಸೋದಳು. ಹೌದ್ರಿಪ್ಪ ಏನಾಯ್ತ್ರಿಪ್ಪ? ತಾಯಿ ಕೈಕಾಲ ಮುಖ ತಕ್ಕೊಂಡು ಬರುದ್ರೊಳಗ ಒಂದು ನಾಯಿ ಬಂದು ಬುತ್ತಿಗೆ ಬಾಯಿ ಹಾಕಿತ್ತು ನೋಡ್ರಿ ಪುಣ್ಯಾತ್ಮ. ಹೌದು ನಾಯಿ ಬಂದು ಬುತ್ತಿಗೆ ಬಾಯಿ ಹಾಕಿದಾಗ ನಾಯಿ ಬಂದು ಬುತ್ತಿಗೆ ಬಾಯಿ ಹಾಕಿ ಇನ್ನೇನು ಎಡಿತಿತ್ತು ರಾಮಲಿಂಗ ಕಂದ ಮುಂದೆ ಕೂತಿದ. ಹೌದಪ್ಪ ಹೌದು. ತಾಯಿ ಹಡಬಡಿಸಿ ಬಂದು ನೋಡ್ತಾಳ, ಸಿದ್ದರಾಮಗ ತಲುಪಬೇಕಾದಂತ ಎಡಿ ಏಕೋಚಿತ ಒಂದು ನಾಯಿ ತಿನ್ಲತ್ತದಂತೇಳಿ ಆಕ್ರೋಶದಿಂದ ಕಲ್ಲು ತಗೊಂಡು ನಾಯಿಗೆ ಹೊಡೆದಳು. ಹೌದಪ್ಪ ಹೊಡೆದಾಗ ಏನಾಯ್ತ್ರಿಪ್ಪ? ನಾಯಿಗೆ ಹೊಡೆದ ಕಾಲಕ್ಕೆ ನಾಯಿಗೆ ಕಳು ಜಾಗಿಗೆ ಬಿಡಿತು. ಹೌದು ಅವಾಗ ನಾಯಿ ದೇಹ ಬಿಡ್ತು. ತಾಯಿಗೆ ಚಿಂತಾಯ್ತು. ಹೇ ಭಗವಂತ, ಹೇ ಕರುಣಾನಿಧಿ, ಅಪತ್ತು ಬಾಂಧವ, ಎಂತ ಸಂಕಟ ತಂದೆವು. ಹೌದ್ರಿಪ್ಪ ಹೌದು. ಸಿದ್ದರಾಮ ನಿನ್ನಲ್ಲಿ ಪುಣ್ಯ ಪ್ರಾಪ್ತಿ ಮಾಡ್ಕೊಳಕಂತೇಳಿ ನಾ ಬಂದಿದ. ಕಂಡೋ ಬಂದೆ ಪ್ರತಿ ಅವತಾರಿ ಒಂದು ನಾಯಿ ಹೊಡೆದು ಪಾಪಕ್ಕೆ ಗುರಿಯಾದ ಭಗವಂತ. ಹೌದಪ್ಪ ಹೌದು. ಇದು ಎಂತ ಸತ್ತು ಪರೀಕ್ಷೆ ತಂದೆ ಅಂತೇಳಿ ದುಃಖ ಮಾಡಳಾತ್ಳು. ಅವಾಗ ಸಣ್ಣ ಮಗ ರಾಮಲಿಂಗ ಬಂದ ತಾಯಿಗೆ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ಏ ತಾಯಿ, ದುಃಖ ಮಾಡಬೇಡವ. ಈ ನಾಯಿ ಸತ್ತಿಲ್ಲ, ಜೀವಂತ ಅದಂದ. ಹೌದಪ್ಪ ಹೌದು. ಇಲ್ಲೋ ಕಂಡ, ಯಾಕೆ ಸುಳ್ಳು ಮಾತಾಡ್ಲತ್ತೀವಿ? ಹೌದು ಪ್ರಾಣ ಹೋಗ್ಯಾವ. ನನ್ನ ಕೈಲಿ ನಾನೇ ಹೊಡೆದಿನ ಕಂದ, ಈ ನಾಯಿ ದೇಹ ಬಿಟ್ಟದಂತ. ಹೌದ್ರಿಪ್ಪ ಹೌದು. ಇಷ್ಟು ಒಳಗ ನಾಯಿ ಮಾಲಕ ಅದನ್ನು ನೋಡಿ ಹುಡುಕ್ಯಾಡ್ಕೊತ ಬಂದು ನೋಡೋದ್ರೊಳಗೆ ನಾಯಿ ದೇಹ ಬಿಟ್ಟಿತ್ತು. ಹೌದಪ್ಪ ಹೌದು. ಲಕ್ಷ ಲಕ್ಷ ಖರ್ಚು ಮಾಡಿ ಈ ನಾಯಿ ಆಲನ ಪಾಲನ ನಾ ಮಾಡಿದ. ಇದು ನಾಯಿನ ಹೊಡೆದವ್ರು ಯಾರು? ಹೌದು. ಅವಾಗ ತಾಯಿ ಹೇಳ್ತಾರಪ್ಪ, ತಿಳಿದಾರಲಿ ತಿಳಿಲಾರದಾರಲಿ ನಾಯಿಗೆ ನಾ ಹೊಡೆದಿದ್ದ. ಹೌದಪ್ಪ ನಂದು ತಪ್ಪಾಗ್ಯದ ತಂದಿ, ಹೌದು. ಏನು ಶಿಕ್ಷೆ ಕೊಡ್ತಿ ಕೊಡು ಅಂದ. ಮಗ ಹೇಳ್ತಾನೆವಾ, ಯಾಕೆ ತಪ್ಪಲ್ಲತ್ತಿದೆ? ತಪ್ಪ
ನಾಯಿದೇ ಬಿಟ್ಟಿಲ್ಲ. ಹೌದು ನಾಯಿ ಮಕ್ಕೊಂಡವನ್ನ ಅವಾಗ ಮಾಲಕಗೆ ಸಿಟ್ಟು ಬಂದತನ, ಏನೋ ತಾಯಿ ಮಗ ಏನ ಆಟ ಹಚ್ಚೀರಿ, ಸಣ್ಣಗೆ ಏನ್ ಹಾಕ್ತೀರಿ, ನಿಮ್ಮ ಸತ್ತದ ಅನ್ನೋದು ನೀ ಸತ್ತಿಲ್ಲ ಅನ್ನೋದು ನಮಗ್ ಹುಚ್ಚರೊಳಗೆ ತೆಗಿಲಿತ್ತಿದಲ್ಲ. ಇಂಥ ಜಾತ್ರೆ ಒಳಗ ನಾಯಿ ಮನಗುತ್ತದಂದ್ರ ನಮ್ಮ ತಲೆ ಕೆತ್ತದೇನು, ಎಬಸು ನೋಡ ನಾಯಿಗಂದ ನೋಡ್ರಿ ಪುಣ್ಯಾತ್ಮ. ಹಂಗೆ ಎಬ್ಬಸ್ತಾನ. ಅವಾಗ 5-6 ವರ್ಷದ ಕಂದ ರಾಮಲಿಂಗ ಕೊಳ್ಳ ಒಳಗೆ ಇರ್ತಿರ್ತಕ್ಕಂಥ ಒಂದು ಶಲ್ಯ ತೆಗೆದು ಭಗವಂತಗ, ಹೇ ಗುರುನಾಥ, ಮಾಡುದು ಕಾಯಕ ಸತ್ಯ ಇದ್ರ ಈ ಸತ್ತು ನಾಯಿ ಹೇಳ್ಬೇಕಂತೇಳಿ ಶಲ್ಯ ಎಲಿಯಿಂದ ಬಾಲಿನವರಿಗೆ ಜಗ್ಗಟ್ಟಿಗೆ ಸತ್ತ ನಾಯಿ ಎದ್ದದ. ಅವಾಗ ಸತ್ತ ನಾಯಿ ಮಾಲಕನ ಬೆನ್ನು ಬಿಟ್ಟು ರಾಮಲಿಂಗನ ಬೆನ್ನು ಹತ್ಲತ್ತು. ಅವಾಗ ಮಾಲಕ ನಾಯಿಗೆ ಕರೆದ್ರ ನಾಯಿ ಬರಲಿಲ್ಲ, ಚಿಂತೆ ಆಯ್ತು. ಹೇ ರಾಮಲಿಂಗ ನಿಂದ್ರಂದ. ಈ ನಾಯಿಗೆ ಲಕ್ಷ ಖರ್ಚು ಮಾಡಿ ನಾ ಇದಕ್ಕೆ ಜೋಪಾನ ಮಾಡಿದ. ಅದು ಒಂದೇ ಒಂದು ಸಲ ಇದಕ್ಕೆ ಜೀವದಾನ ಮಾಡಿದಿ. ನಾಯಿ ನಿನ್ನ ಬೆನ್ನ ಹತ್ತಿ ಬರ್ಲತ್ತದ, ಏನ ಕಾರಣ ಅಂತ ಹೇಳಿ ಕೇಳ್ದ. ಹೌದು ಏನ್ ಹೇಳ್ರಪ್ಪ. ಅವಾಗ 5-6 ವರ್ಷದ ಕಂದ ಹೆಂಗ ಶಾಸ್ತ್ರ ಬಿಡಿಸ್ತಾನ ನೋಡ್ರಿ ಪುಣ್ಯಾತ್ಮರೇ. ಹೆಂಗ ಕೇಳ್ರಪ್ಪ. ಸೊಲ್ಲಾಪುರ ಎಂಬ ಒಂದು ಜಾತ್ರೆ ಅದ. ಹೌದು ದೊಡ್ಡ ಜಾತ್ರೆ ಅಲ್ಲ. ಸೊಲ್ಲಾಪುರ ಎಂಬ ಒಂದು ದೊಡ್ಡ ಜಾತ್ರೆ ಅದ. ಭಕ್ತಿಯನಂತ ತಾಯಿ ಬಂದಾಳ. ಹೌದು ತಾಯಿ ಬಂದಾಳ. ಜ್ಞಾನಿಯನಂತ ಮಗ ಸಂಗತಾಳ. ಹೌದು ಚಂಚಲ ಎಂಬ ಬುದ್ಧಿ ಪರಮಾತ್ಮಗಾಗಿ ತಂದಾಳ. ಹೌದಪ್ಪ ತಂದಾಳ. ಕೈಕಾಲ ಮುಖ ತಕ್ಕೋಬೇಕಾದ್ರ ಚಂಚಲ ಎಂಬ ಬುದ್ಧಿ ಕೆರಿ ಕಟ್ಟಿ ಮ್ಯಾಗಿಟ್ಟಾಗ ಆಶಾಬುರುಕ ನಾಯಿ ಬಂದು ಚಂಚಲ ಎಂಬ ಬುದ್ಧಿಗೆ ಬಾಯಿ ಹಾಕ್ಯದ. ಹೌದು ಇಲ್ಲಿ ಕೇಳಿ, ಇಲ್ಲಿ ಹಂಗಲ್ಲ ಮಗಂದು. ಭಕ್ತಿ ಎಂಬ ತಾಯಿ ಆಶಾಬುರುಕ ನಾಯಿಗೆ ಕಲ್ಲು ಹೊಡೆಯಲು ಆಶಾಬುರುಕ ನಾಯಿ ಸತ್ತು ಬಿದ್ದಾಗ ನಾಯಿಯ ಮಾಲಕ ಗರ್ವಿಷ್ಠ ಅಹಂಕಾರನಂತವ ಬಂದು ಅದು ಭಕ್ತಿ ಎಂಬ ತಾಯಿಗೆ ಬೈಯಲು ಜ್ಞಾನಿ ಎಂಬ ಮಗನು ಆಶಾಬುರುಕ ನಾಯಿಯನ್ನು ಎಬ್ಬಿಸಿದ. ಆಶಾಬುರುಕ ನಾಯಿಯನ್ನು ಎಬ್ಬಿಸಿದ. ಅವಾಗ ಆಶಾಬುರುಕ ನಾಯಿ ಗರ್ವ ಎಂಬ ಮಾಲೀಕನ ಬೆನ್ನ ಹತ್ತಿ ಪಾಪಕ್ಕೊಳಗಾಗುವುದಕ್ಕಿಂತ ಜ್ಞಾನಿ ಎಂಬ ಮಗನ ಬೆನ್ನತ್ತಿ ಪುಣ್ಯಕ್ಕೊಳಗಾಗುವುದು ಲೇಸು, ಪುಣ್ಯಕ್ಕೊಳಗಾಗುವುದು. ಎಂತ ಮಾತು ಕೇಳ್ರಿ, ಎಂತ ಮಾತ. ಇಂಥ ಶಾಸ್ತ್ರ ಬಿಡಿಸಿ ಜಗತ್ತಿನೊಳಗ ರಾಮಲಿಂಗನೇ ಅವನೇ ರಾಮಾರೂಢಾಗಿ ಹೊಟ್ಟು ಬಂದು ಅದೇ ಬಾಗಲಕೋಟೆ ಒಳಗ ಮಠ ಆಗ್ಯದ. ಪುಣ್ಯಾತ್ಮರಿ, ಇದು ಜಗತ್ತದೊಳಗ ಅವರು ಮಾಡಿರ್ತಕ್ಕಂಥ ಕೀರ್ತಿ. ಹೌದು ಇನ್ನೊಂದು ಸುದ್ದಿ ಸಾರ್ತದ. ಹೆಂಗ ಜಗತ್ತದೊಳಗ ಪ್ರಾರಬ್ಧ ಮ್ಯಾಗ ಭಾರ ಹಾಕಿ ಕೂತು ಯಾವರೆ ಎಲ್ಲರೆ ಪ್ರಾರಬ್ಧ ಇದ್ದಂಗ ಆಗಿ ಮುಂದ ಹಿಂಗ ಶಾಸ್ತ್ರ ಬಿಡಿಸಿದಂದ್ರ ಮುಂದಿನ ಸಂದಿಗೆ ಹೇಳ್ಬೇಕು. ಅದ ಹೌದು, ಇವತ್ತು ಪ್ರಾರಬ್ಧದ ಪಾಯ ಗಚ್ಚಿ ಹತ್ರ ನಾನ್ಬೇಕು. ಹೌದ್ರಿಪ್ಪ, ಹೇಳ್ತಾರೆ ಸರ್, ಹೇಳ್ತಾರ. ಅದಕ್ಕೆ ಆತ್ಮೀಯ ಬಂಧುಗಳೇ, ಹೌದು ಜಗತ್ತಿನೊಳಗ ನಾವು ಮಾಡೋ ಕಾಯಕ ಮತ್ತು ಪ್ರಯತ್ನ ಇದ್ದರೆ ಮುಕ್ತಿ ಅದ. ಹೌದ್ರಿಪ್ಪ, ಮುಕ್ತಿ ಅದ. ಅದಕ್ಕೆ ಆತ್ಮೀಯ ಬಂಧುಗಳೇ, ಜಗತ್ತಿನೊಳಗ ನಿಮಗೆಲ್ಲರಿಗೆ ಪುಣ್ಯಾತ್ಮರಲ್ಲತ್ತಿದೆ ಒಂದು. ಹೌದು ಪುಣ್ಯಾತ್ಮರು. ಯಾಕಂದ್ರ ಯಾಕ್ರಿಪ್ಪ ಮದಗೋಡ ಮುತ್ತಾರೆ ಹೇಳ್ತರು. ಯಾಕಂದ್ರ ಇಲ್ಲಿ ತನ ತಾಯಿಗೆ ಮಕ್ಕಳು ನೋಡಿಲ್ಲ ನೀವು ಕೇಳಿರಿ. ಹೌದು, ತಾಯಿಗೆ ಮಕ್ಕಳು ನೋಡಿಲ್ಲ ಕೇಳಿರಿ. ಆದ್ರ ತಾಯಿ ಬಂಧನ ಬಿಡಿಸದ ಮಗ ರಾಮಾರೂಢ ಜಗತ್ತದೊಳಗೆ ಎಂತ ಮಗ ರೀ. ಹೌದು, ದೊಡ್ಡ ಮನೆಪ್ಪ. ಅದಕ್ಕಾಗಿ ಮದಗೋಡ ಮುತ್ತಾರೆ ಹೇಳ್ತಿದ್ರು, ಏನ್ರಿಪ್ಪ, ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖದೃಷ್ಟಂ ಅಂತ ಹೇಳಿ ಮದಗೊಂಡ ಅಜ್ಜವ್ರು ಹೇಳ್ತಿದ್ರು. ಹೌದ್ರಿಪ್ಪ, ಹೇಳ್ತಿದ್ರು. ಮದುವೆ ಆಗ್ಯಾದ, ಪ್ರಪಂಚ ಸುದ್ದಿ ನಡೆದ ಅಂತ ಹೇಳಿ ನೀ ತಿಳ್ಕೊಂಡಿದಿ. ಹೌದು, ನೀ ತಿಳ್ಕೊಂಡಿ. ಇದಕ್ಕ ಮುಂದೆ ಮಕ್ಕಳು ಹತ್ತಾವ. ಹೌದು, ಮಕ್ಕಳು ಬರ್ತಾವ. ಹುಟ್ಟಿದ ಬಳಿಕ ನೋಡ್ತಾವಿಲ್ಲ, ಇದನ್ನು ಬೇಕಾಗ್ತದ. ಮಕ್ಕಳು ಇರ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ, ಮಕ್ಕಳು ಇರ್ಲಾರ್ದವ್ರಿಗೆ ಸ್ವರ್ಗದಾಗ ಜಾಗ ಇಲ್ಲ ಅಂತೇಳಿ ಹೌದು ಮಲಗೊಂಡು ಮುತ್ತವ್ರು ಹೇಳ್ತಾರೆ. ಹೌದು ಹೌದು, ಅಪತ್ಯದೋಷಂ ಗತಿರ್ನಾಸ್ತಿ ಹೇಳ್ತಾ ಇದ್ರು. ಹೌದ್ರಿಪ್ಪ, ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಜಗತ್ತದೊಳಗ ಅಂತ ಮಹಾತ್ಮರಾಗಿ ಹೋಗ್ಯಾರ. ಎಂತವ್ರಿಪ್ಪ, ಮದಗೊಂಡು ಮುತ್ತವರು ಒಂದು ಮಾತು ಹೇಳ್ತಿದ್ರು, ಯಾರಿಗೆ ಪುಣ್ಯಾತ್ಮರನ್ಬೇಕು, ಯಾರಿಗೆ ಪಾಪಾತ್ಮರನ್ಬೇಕು. ಹೆಂಗ್ರಿ ಪದ ಮಾತಾ? ಇವತ್ತಿಗೆ ಪುಣ್ಯ ಫಲ ಒಳಗೆ ನೀವೇನು ಕುಡಿರಲ್ಲ, ನೀವೆಲ್ಲರೂ ಪುಣ್ಯಾತ್ಮರು. ಹೌದು, ಇವ್ರು ಎಲ್ಲರೂ ಪುಣ್ಯಾತ್ಮರಿಪ್ಪ. ನಿಮಗ ಪುಣ್ಯಾತ್ಮರಲ್ಲ ಕಾರಣ ಏನು? ಏನ್ರಿಪ್ಪ ಸರ? ಯಾವಾಗ ಅಂತ್ಯಕಾಲ ಮತ್ತು
ನಿಮ್ಮ ಹೋಗೋ ಕಾಲು ಬತ್ತಂದ್ರ ಯಮ ನಿಮ್ಮ ಬೆಲ್ ಹತ್ತಿ ಬರ್ತಾನ ವೈ ಹೌದು ಹೌದು ಒಯ್ಲಕ್ಕ ಬರ್ತಾನ. ಯಮ ಬೆಲ್ ಹತ್ತಿ ಬಂದ ಕಾಲಕ್ಕ ಎಷ್ಟೋ ಮಂದಿ ಯಮನಲ್ಲಿ ಕೃಪಾ ಬೇಡ್ತೀರಿ, ಆದರೂ ಯಮ ನಿಮಗೆ ಬಿಡುವುದಿಲ್ಲ. ಬಿಡುದಿಲ್ಲ, ಹಗ್ಗ ಹಾಕ್ತದ ಹೆಡಕಿಗೆ. ಆದರೂ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಏನ್ ಮಾಡ್ದಾರಿಪ್ಪ? ಯಮ ಬಂದ ಕಾಲಕ್ಕ ಯಪ್ಪ ನನಗಿನ್ನೂ ಬಾಳಿ ಬದುಕಬೇಕು ಅನ್ನೋ ಆಸೆ ಅದು. ಹೌದಪ್ಪ, ನನಗೇನೋ ಬಾಳ್ಬೇಕು ಅನ್ನೋ ಆಸೆ ಅದ. ಏನು ಮಾಡಿ ನನಗೆ ಜೀವದಾನ ನೀಡಂದ ಕಾಲಕ್ಕ ಅವಾಗ ಹೇಳ್ತಾನ, ಏನ್ ಹೇಳ್ದಾರಿಪ್ಪ? ನೋಡು ಹಾ, ನಿನ್ನ ಸಮಯ ಮುಗದದ, ನಿಂದ ಮುಗದಲ್ಲ, ನಿಂದು ಒಯ್ಬೇಕಾಗ್ಯದ ಅಂದ ಕಾಲಕ್ಕ ನೋಡ ದೇವಿ ನಡೀತನ ಬಂದಿರ್ತಕ್ಕಂತ ಯಮಾಗ ಒಂದು ಕಪ್ ಚಾ ಕುಡಿಸ. ಹೌದು, ಒಂದು ಕಪ್ ಚಾ ಕುಡ್ಸೋದರಿಪ್ಪ. ಚಾ ಕುಡಿಸದ ಕಾಲಕ್ಕ ಆ ವ್ಯಕ್ತಿ ಮ್ಯಾಗ ಯಮರಾಜನ ಅಂತು ಕಳ್ಳ ಬತ್ತು. ಎಷ್ಟೋ ಮಂದಿ ಬಂದತ್ ಮುಂದೆ ನನ್ನ ಸಂಗತಿ ಇತ್ತಂದು ವಾದ ಮಾಡ್ಯಾರ. ಕರೆ ಇವತ್ತು ನಿನಗೊಂದು 3 ಮಾತು ಕೊಡ್ತಾ, ಏನು ಬೇಡ್ತಿ ಬೇಡು, ನೆರವೇರಿಸಿ ಕೊಡ್ತೀನಿ. ಹೌದು, ಅಂದಾಗ ಏನಾಯ್ತ್ರಿಪ್ಪ? ಓಹೋ, ಸಮಾಧಾನ ಗಪ್ಪಾರಿ ಒಂದ್ ಜರ. ಒಂದು ತುಸು ಶಾಂತತೆ ಕಾಪಾಡ್ರಿ. ಅಂತ ಮಾತವಯ್ಯಪ್ಪ. ಹಾ, ಬರ್ಲಿ ಸರ. ವಿಷಯ ಮತ್ತ ಮರುವಾಗ್ತದ. 3 ಮಾತು ಕೊಟ್ಟ, ಪಟ್ನಿ ಚೀಟಿ ಒಳಗೆ ಬರೆದು ಕೊಟ್ಟ. ಚೀಟಿ ಮಾಡ್ತಾನೆ ಏನ್ ಬರ್ದಾನ ಅಂತ ಹೇಳಿ. ಹೌದು, ಏನು ಬರ್ದಾನ ನೋಡ್ದಾಗ ಏನಾಯ್ತ್ರಿಪ್ಪ? ಮೊದಲನೇ ಮಾತು ಬರ್ದಿದ್ ಏನು? ಏನ್ರಿಪ್ಪ? ಮುಂದಿನ ವರ್ಷ ನನ್ನ ದೋಸ್ತ ಇಂತಿಂತ ತಾರೀಕಿಗೆ ಲಗ್ನ ಆಗುದದ, ಆಲಾರ್ದಂಗ ಮಾಡು. ಹೌದು, ನನ್ನ ದೋಸ್ತರಿಗೆ ಲಗ್ನ ಆಗೋದು, ಆಲಾರ್ದಂಗ ಮಾಡು. ಹಿಂದಿನ ನಾಳೆ ನಮ್ಮ ದೋಸ್ತನ ಹೊಟ್ಟಿಲೆ ಒಂದು ಗಂಡಸ ಮಗ ಹುಟ್ಟಿ ಬರ್ತದಂತ ಹೇಳ್ಯಾರ, ಅದು ಹುಟ್ಲಾರ್ದಂಗ ಮಾಡು. ಹೌದು, ಹುಟ್ಲಾರ್ದಂಗ ಮಾಡಂದ. 3ನೇ ಮಾತು ಬರ್ದಿದ, ಅಂಕಲಗುಡಿ ಅಂತ ಪುಣ್ಯ ಕ್ಷೇತ್ರದೊಳಗ ದೊಡ್ಡ ವಿಜೃಂಭಣೆಯಿಂದ ಜಾತ್ರೆ ಆಗುದದ, ಅಲ್ಲಿ ಏನಾರೆ ಅಡ್ಡಿ ಮಾಡು. ಹೌದು, ಅಡ್ಡಿ ಮಾಡು, ತಡಬು ಬಂದ್ ಮಾಡು. ಯಮರಾಜ ಹುಚ್ಚಾದ, ಏನು ಅವ್ರದ್ದು ಹೆಂಗಾಗಬಾರದು ಇವ್ರದ್ದು ಹೆಂಗಾಗಬಾರ್ದು ಅಂತ ಹೇಳಿ ಇದೇ ಬರ್ದಿದಿ. ನಿನಗಾಗಿ ಏನು ಬರ್ದಿದಿ? ಏನು ಬರ್ದಿ ಹೇಳಂದ? ಏನಂದ ಅವಾಗ ಇವ ಏನಂದ ಗೊತ್ತದನ್ರಿ? ಏನಂದ್ರಿಪ್ಪ? ನಾ ಸತ್ರ ಸಾಲಿ ಚಂದ ಇರಬಾರ್ದಂತ. ಹೌದು ಹೌದು, ನಾ ಹೋಲಿ ನೋಡ್ರಿ, ನನಗೇನಾರು ಆಗ್ಲಿ ಜಗತ್ತು ಚಂದ ಇರ್ಬೇಕನ್ನಂತವ್ರು ಹೌದು ಪುಣ್ಯಾತ್ಮರು. ಹೌದು, ಪುಣ್ಯಾತ್ಮರು ಇಲ್ಲಿ ಕೂಡ್ಯಾರಲ್ಲ ಇಂಥವ್ರು. ಜಗತ್ತಿಗೆ ಏನಾರು ಆಗ್ಲಿ ನಾ ಚಂದ ಇರ್ಬೇಕನ್ನಂತವ್ರು ಪಾಪಾತ್ಮರು. MLA MP ಗಳು ಅಂತವ್ರ. ಚಲೋ ಅಂಗಿ, ಚಲೋ ಪ್ಯಾಂಟ, ಚಲೋ ತೋದ್ರ ಹಾಕೋದ ಅವ್ರು ಬೇರೆ ರೀ. ಅದ ನಮ್ಮ ಚಲೋ ಅದಾವ, ನನಗೂ ಬತ್ತ. ನಿಮಗೆ ನಿಲ್ಬೇಕು ಗೌಡ್ರ. ಇವತ್ತು ಗೌಡ್ರದ್ ಹೆಂಗಾಗ್ಯದ ಗೊತ್ತದೇನ್ರಿ? ಹೆಂಗಾಗಿದ್ರಿಪ್ಪ? ಯಾಕಂದ್ರ ನಮ್ಮ ಹನುಮಂತ ಗೌಡ್ರು ಜಗತ್ತದೊಳಗ ಮಾತಿನ ಮುತ್ತ ತೇಳ ಅವ್ರದ್ದು ಕೀರ್ತಿ ಬೆಳೀತು. ಹೌದು, ಬೆಳೆದ್ರಿಪ್ಪ. ಸೊನ್ಯಾಳ ಹನುಮಂತ ಗೌಡ್ರ ಅಂತೇಳಿ ಕೀರ್ತಿ ಬೆಳೀತು. ಆದ್ರ ಸೊನ್ಯಾಳ ಹನುಮಂತ ಗೌಡ್ರು ಮೂಲತಃ ಹುಟ್ಟಿದ್ದು ಉಟ್ಟಿಗೆ ಒಳಗ, ಅವರು ಹೊಲ ಮನಿ ಎಲ್ಲಾ ಉಟ್ಟಿಗೆ ಒಳಗೆ. ಹೌದ್ರಿಪ್ಪ. ಆದ್ರ ಹನುಮಂತ ಗೌಡ್ರ ಕೀರ್ತಿ ಜಗತ್ತದೊಳಗೆ ಹೆಂಗ, ಅವ್ರ ಮ್ಯಾಲ ಒಳಗ ಒಬ್ಬ ಡಗ್ಗ ಹೊಡಿ ವ್ಯಕ್ತಿ ಹೇಳ್ತಿದವ, ಅಂಕಲಗುಡಿಗೆ ಹಾಡ್ಲಾಕ್ ಹೋಗೋದದ ನಾನೇ, ಅಲ್ಲಿ ಒಬ್ರು ಗೌಡ್ರು ಇರ್ತಾರ, ನೀ ಹೋಗಾನ ಗಂಟು ಬೀಳು, ಹೋಗಾನ ಗಂಟು ಬೀಳತ್ತ. ಹೌದು, ಗೌಡ್ರಿಗೆ ಹೋಗಾನ ಗಂಟು ಬೀಳತ್ತಿದ್ರು. ನಾ ಗಂಟು ಬೀಳ್ಬೇಕತ್ತಿದ, ಆದ್ರ ಬರಟಿ ಗೌಡ್ರೆ ಬಲಕ್ ಜಡ್ಜ್ ಹಿಡ್ಕೊಂಡ್ ಕೂತಾರ. ಇದು ನನಗ ಟೇಬಲ್ ಮೇಲೆ ಜಡ್ಜ್ ನಂಗೆ ಕೂತಾರ್ರಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವು ಎಲ್ಲರೂ ಸಂಸಾರಿಕರಿದ್ದರು ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ತಾಯಿ ಸೇವಾ ಒಂದು ಘಳಿಗೆರೆ ಮಾಡ್ಬೇಕತ್ತ ತಾವೇನು ಬಂದಿರಲ್ಲ ಆತ್ಮೀಯ ಬಂಧುಗಳೇ, ತಾವು ನಿಜಕ್ಕೂ ಪುಣ್ಯಾತ್ಮರು, ತಾವು ನಿಜಕ್ಕೂ ಪುಣ್ಯಾತ್ಮರು. ಅದೇ ಕರ್ಮಯೋಗಿಯ ಕೆಲಸ. ನೋಡ್ರಿ ಗೌಡ್ರ, ಅದೇ ಪ್ರಾರಬ್ಧ ಅಲ್ರಿ, ಅದು